ಸೋಲ್ದನಹಳ್ಳಿ ಗ್ರಾಮ ಪಂಚಾಯತಿಯ ಸಾರ್ವಜನಿಕರು, ನಮ್ಮ ಮುಖಂಡರು, ಪಂಚಾಯತಿ ಸದಸ್ಯರು ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕಾಮಗಾರಿಯನ್ನು ನಾನೇ ಖುದ್ದು ಎಲ್ಲ ಕಾಲೋನಿಗೂ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇನೆ. ಕಾಮಗಾರಿ ಅತ್ಯಂತ ತುರ್ತು ಮತ್ತು ಅವಶ್ಯಕವಾಗಿರುತ್ತದೆ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿ ಗುತ್ತಿಗೆದಾರರಿಗೆ ತಿಳಿಸಿದ್ದೀನಿ. ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಕ್ತಾಯಗೊಳಿಸಿ. ಹೌದು, ನನಗೆ ಈ ಪಂಚಾಯತಿಲಿ ಬಂದಾಗೆಲ್ಲ ಸಾರ್ವಜನಿಕರು ಒಂದಲ್ಲ ಒಂದು ರೀತಿಯ ಅವ್ರ ಸಮಸ್ಯೆ ತೊಂದರೆಗಳನ್ನು ಹೇಳ್ಕೊತಾರೆ. ಸೋಲ್ದನಹಳ್ಳಿ ಗ್ರಾಮದಲ್ಲಿ ಮತ್ತು ನಮ್ಮ ಚೌಡಸಂದ್ರ ಗ್ರಾಮದಲ್ಲಿ ಟವರ್ದು ಸಮಸ್ಯೆ ಹೇಳಿದ್ರು, ರಸ್ತೆಗಳದು, ಚರಂಡಿಗಳದು ಸಮಸ್ಯೆ ಹೇಳಿದ್ರು. ಈಗಿರ್ತಕ್ಕಂಥ ಅನುದಾನ ಜೊತೆಗೆ ಇನ್ನೂ ಹೆಚ್ಚಿಗೆ ಅನುದಾನ ಮುಂದಿನ ದಿನಗಳಲ್ಲಿ ಒದಗಿಸಿ ಹಂತವಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೇನೆ, ಮಾಡ್ತೇನೆ. ಮತ್ತು ಟವರ್ದು ಹೇಳಿದ್ದಾರೆ, ಟವರ್ದು ಏರ್ಟೆಲ್ ಅವ್ರನ್ನ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಏರ್ಟೆಲ್ ಅವ್ರನ್ನ ನೆಲಮಂಗಲಕ್ಕೆ ಹೋಗಿ ಕರೆದಿ ಮಾತಾಡಿ ಇಲ್ಲಿಗೆ ನನ್ನ ಕೈಲಾದಂಥ ಶಕ್ತಿ ಮೀರಿ ಏನು ಆ ಟವರ್ ಸಮಸ್ಯೆ ಇದೆ ಅದು ಬಗೆಹರಿಸಲಿಕ್ಕೆ ಪ್ರಯತ್ನ. ಇಲ್ಲಿನ ಪಂಚಾಯತಿ ಅಧ್ಯಕ್ಷ ಜನವಿರೋಧಿಯಾಗಿ, ಸದಸ್ಯರ ವಿರೋಧಿಯಾಗಿ ನಡ್ಕೊಳ್ತಾ ಇರತಕ್ಕಂಥ ದೂರುಗಳನ್ನು ನನಗೆ ಹೇಳಿದ್ದಕ್ಕಂಥದ್ದನ್ನು ನೀವೇ ಎಲ್ಲ ಮಾಧ್ಯಮದ ಸ್ನೇಹಿತರು ನೋಡಿದ್ರಿ. ಯಾವುದೇ ಒಬ್ಬ ಅಧ್ಯಕ್ಷರು ಜನಪರವಾಗಿರಬೇಕು, ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಸ್ವಂತಕ್ಕೆ ಸ್ವಾರ್ಥಕ್ಕೆ ಮನಸೋಇಚ್ಛೆ ಅಧಿಕಾರ ಮಾಡೋಕೆ ಹೋದ್ರೆ ಈ ಥರದ್ದೆಲ್ಲ ಆಗ್ತದೆ. ಈಗ ನೀವು ನೋಡ್ತಾ ಇದ್ದೀರಾ, ನಾನು ನಮ್ಮ ಪಕ್ಷದ ಸದಸ್ಯರುಗಳನ್ನ ಅಥವಾ ಮುಖಂಡರುಗಳನ್ನ ಅಷ್ಟೇ ನಾನು ಪೂಜೆಗೆ ಕರೆಯೋದು ಮಾಡೋದಿಲ್ಲ. ಯಾವುದೇ ಪಕ್ಷದ ಸದಸ್ಯರಿರಲಿ, BJP ಇರಲಿ, JDS ಅವರಿರಲಿ, ನಾನು ಪೂಜೆಗೆ ಹೋದಾಗ ಅವ್ರಿಗೇನು ಗೌರವವನ್ನು ಕೊಡಬೇಕು ಗೌರವ ಕೊಟ್ಟೆ ಪೂಜೆ ಮಾಡ್ತೀನಿ. ಈ ಅಧ್ಯಕ್ಷನಿಗೆ ಆ ಗೌರವ ಕೊಡ್ತಕ್ಕಂಥ ಒಂದು ದೊಡ್ಡತನ ಬರಬೇಕಾಗಿತ್ತು, ಬರಲಿಲ್ಲ. ಸುಮಾರು 30 ತಿಂಗಳಿಂದ ಒಬ್ಬ ಪಂಚಾಯತಿಲಿ ಕೆಲಸ ಮಾಡ್ತಕ್ಕಂಥ ನೌಕರನಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಈ ಅಧ್ಯಕ್ಷರ ಕಾರ್ಯವೈಖರಿ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಳ್ಳಿ. ನೀರು ಹೊಡೆದಿರತಕ್ಕಂಥ ಒಬ್ಬ ಪಂಚಾಯತಿ ಸದಸ್ಯರಿಗೆ ದುಡ್ಡು ಕೊಟ್ಟಿಲ್ಲ, ಚೆಕ್ಗೆ ಸೈನ್ ಹಾಕಲ್ಲ ಅಂತಕ್ಕಂಥ ದೂರುಗಳನ್ನೆಲ್ಲ ನಿಮ್ಮ ಮುಂದೆನೇ ಸಾರ್ವಜನಿಕರು ಸದಸ್ಯರು ವ್ಯಕ್ತಪಡಿಸಿದ್ರು. ನಾನು ಬುದ್ಧಿ ಮಾತನ್ನು ಹೇಳಿದ್ದೀನಿ, ನೀನು ಅಧ್ಯಕ್ಷ ಆದ ತಕ್ಷಣ ದೇವರಲ್ಲಪ್ಪ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜನಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಆಯಿತು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮುಂದೆ ನೋಡೋಣ. ಅಧಿಕಾರಿಗಳು ನನ್ನ ಗಮನಕ್ಕೆ ಹಿಂದೆ ತರಲಿಲ್ಲ, ಇಲ್ಲಿನ ಸದಸ್ಯರು ಸಹ ನನ್ನ ಗಮನಕ್ಕೆ ತರಲ್ಲ. ತಂದಿದ್ರೆ ಇಷ್ಟು ಸಮಸ್ಯೆ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಹೇಳಿದ್ದಾರೆ, ಅದೇ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು PDO ಅವ್ರಿಗೆ ಹೇಳಿದ್ದೀನಿ, ಮಾಡಿಸ್ತೀನಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ವಿದ್ಯಾರ್ಥಿಗಳ ಮಿತ್ರ, ಜನಸ್ನೇಹಿ, ಬಡವರ ಬಂಧು, ಕಾಂಗ್ರೆಸ್ ಪಕ್ಷದ ಶಾಸಕರಾದ N. ಶ್ರೀನಿವಾಸನವರ ಅಧ್ಯಕ್ಷತೆಯಲ್ಲಿ ಇವತ್ತು ಸೋಲ್ದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ CC ರಸ್ತೆ, ಒಳಚರಂಡಿ, ಕಾಲೋನಿ ಪೂಜೆ ಹಾಗೂ VSS ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ನಮ್ಮ MLA ಸಾಹೇಬ್ರೇನು ಇವತ್ತೇ ಅಂತಲ್ಲ, ಈಗ ಕ್ಷೇತ್ರ ಗೆದ್ದಾಗಿಂದ ಮೊದಲೇ 2ನೇ ಬಾರಿಗೆ ನಮ್ಮ ಪಂಚಾಯತಿಗೆ ವಿಸಿಟ್ ಹಾಕರು ಅಧಿಕಾರಿಗಳು ಕರ್ಕೊಂಬಂದು. ಅವತ್ತಿಂದ ಇವತ್ತಿನವರೆಗೂ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ನಮ್ಮ ಪಂಚಾಯತಿ ವ್ಯಾಪ್ತಿ ಪೂಜೆಗಳು ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ನಮ್ಮ ಪಂಚಾಯತಿ ಒಂದೇ ಅಲ್ಲ, ನಮ್ಮ ತಾಲೂಕಿನಲ್ಲಿ 21 ಪ್ಲಸ್ ಸೋಲೂರು 6 ಪಂಚಾಯತಿ, 27 ಪಂಚಾಯತಿ, ನಗರ ವ್ಯಾಪ್ತಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಪೂರ್ತಿ ಅಭಿವೃದ್ಧಿ ನಡೀತಾ ಐತೆ. ಹಾಗೆ ನಮ್ಮ ಪಂಚಾಯತಿಲಿ ಹಿಂದೆ 10 ವರ್ಷದಿಂದ ಏನು ಅಭಿವೃದ್ಧಿ ನಡೆದಿರಲಿಲ್ಲ, ಬರೀ ರಾಜಕಾರಣ ತುಂಬ್ಕೊಂಡಿತ್ತೆ ಹೊರತು ಅಭಿವೃದ್ಧಿಲಿ ಹಿಂದುಳಿದೋಗ್ಬಿಟ್ಟಿತ್ತು. ಈಗ ಸುಮಾರು ಒಂದು 10 ಕೋಟಿ ಹೆಚ್ಚು ಅನುದಾನ ಹಾಕಿ ನಮ್ಮ ಪಂಚಾಯತಿ ನಡೀತಾ ಇದೆ. ಬಾಣಸ್ವಾಡಿ ರೋಡ್ ನಡೀತಾ ಇದೆ, 2 ಕೋಟಿ, ಟಾರ್ ಆಗೈತೆ, ಕಾಂಕ್ರೀಟ್ ಆಗೈತೆ. ಬೋರ್ಮಳ್ಳಿ ರಸ್ತೆ ಅದು ಕಾಂಕ್ರೀಟ್ ಆಗಿದೆ, ಟಾರ್ ಆಗಿದೆ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ. ಬೋರ್ಮಳ್ಳಿ ರಸ್ತೆ ಮಂಟಂಗುರ್ಚಿಲಿ ನಡೀತಾ ಇದೆ ಕಾಮಗಾರಿ, 2ನೇ ಹಂತದಲ್ಲಿ ನಡೀತಾ ಐತೆ. ಈಗ ಸೋಲ್ದನಹಳ್ಳಿ ಪೂಜೆ ಮಾಡಿದ್ದೀವಿ, ಚೌಡಸಂದ್ರ 50 ಲಕ್ಷ ಪೂಜೆ ಮಾಡಿದ್ದೀವಿ. ಈಗ ಮಂಚೇನಹಳ್ಳಿ ಇವತ್ತು ಪೂಜೆ ಮಾಡಿ ಇದು 50 ಲಕ್ಷ ರೂಪಾಯಿ ಕಾಮಗಾರಿ ಚಾಲನೆ ನೀಡಿದ್ದಾರೆ.